ನಮಸ್ಕಾರ. ಮುಖ್ಯಾಂಶಗಳು. ಭಾರತದ ಪ್ರಯತ್ನದ ಫಲವಾಗಿ 2023 ಅಂತಾರಾಷ್ಟ್ರೀಯ ಕಿರುಧಾನ್ಯಗಳ ವರ್ಷವಾಗಿ ಪರಿಗಣಿಸಿದ ವಿಶ್ವಸಂಸ್ಥೆ. ಪ್ರಧಾನಿ ನರೇಂದ್ರ ಮೋದಿ. ದೇಶಾದ್ಯಂತ 3ನೇ ಜನೌಷಧ ದಿನ ಆಚರಣೆ. ಯುವ ಸಮುದಾಯಕ್ಕೆ ಸ್ವ ಉದ್ಯೋಗ, ಬಡ ಕುಟುಂಬಗಳಿಗೆ ಆರೋಗ್ಯ ಭದ್ರತೆ ಸಂಕಲ್ಪ. ಡಿವಿ ಸದಾನಂದಗೌಡ. ಬ್ರ್ಯಾಂಡ್ ಮೈಸೂರು ಯೋಜನೆಯಡಿ ಅಭಿವೃದ್ಧಿ ಕಾರ್ಯ ಜಾಗತಿಕ ಪ್ರವಾಸೋದ್ಯಮ ತಾಣವಾಗಿ ರೂಪಿಸಲು ಹಲವು ಕ್ರಮ. ಸಿಪಿ ಯೋಗೇಶ್ವರ. ಬುಡಕಟ್ಟು ಜನರ ಪರಂಪರೆ ಅನನ್ಯ, ಜ್ಞಾನಕೌಶಲ ಅಧ್ಯಯನ, ಸಮುದಾಯ ಅಭಿವೃದ್ಧಿಗೆ ಹಲವು ಯೋಜನೆ. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರಿಂದು ಮೇಘಾಲಯದ ಶಿಲ್ಲಾಂಗ್ನಲ್ಲಿ ದೇಶದ 7,500ನೇ ಜನೌಷಧಿ ಕೇಂದ್ರವನ್ನು ಲೋಕಾರ್ಪಣೆ ಮಾಡಿದರು. ಬಳಿಕ ಶೀಘ್ರದಲ್ಲೇ 10,000 ಜನೌಷಧಿ ಕೇಂದ್ರಗಳನ್ನು ಸ್ಥಾಪಿಸಲು ಕಾರ್ಯಯೋಜನೆ ರೂಪಿಸಲಾಗಿದೆ. ದೇಶಕ್ಕೆ ಸ್ವಾತಂತ್ರ್ಯ ಲಭಿಸಿದ 75ನೇ ವರ್ಷಾಚರಣೆ ಸಂದರ್ಭದಲ್ಲಿ ಭಾರತದ 75 ಜಿಲ್ಲೆಗಳಲ್ಲಿ ತಲಾ 75 ಜನೌಷಧಿ ಕೇಂದ್ರಗಳನ್ನು ಸ್ಥಾಪಿಸಲು ರಾಜ್ಯ ಸರ್ಕಾರಗಳು ಕೈಜೋಡಿಸಬೇಕು ಎಂದರು. ಜನೌಷಧಿ ಕೇಂದ್ರಗಳಿಂದ ಬಡವರಿಗೆ 3,600 ಕೋಟಿ ರೂಪಾಯಿ ಉಳಿತಾಯವಾಗುತ್ತಿದೆ. ಕರ್ನಾಟಕಕ್ಕೆ ಭೇಟಿ ನೀಡಿದಾಗ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಕಿರುಧಾನ್ಯಗಳ ಪ್ರದರ್ಶನ ಏರ್ಪಡಿಸಿದ್ದರು. ಅವುಗಳ ವೈಶಿಷ್ಟ್ಯತೆಯನ್ನು ಪ್ರದರ್ಶಿಸಲಾಗಿತ್ತು. ಇಂದು ಭಾರತದ ಪ್ರಯತ್ನದ ಫಲವಾಗಿ ವಿಶ್ವಸಂಸ್ಥೆ 2023 ಅಂತಾರಾಷ್ಟ್ರೀಯ ಕಿರುಧಾನ್ಯಗಳ ವರ್ಷ ಎಂಬುದಾಗಿ ಪರಿಗಣಿಸಿರುವುದು ಶ್ಲಾಘನೀಯ. ಇದರಿಂದ ಅತಿ ಸಣ್ಣ ಹಾಗೂ ಸಣ್ಣ ರೈತರಿಗೆ ಲಾಭವಾಗುತ್ತದೆ ಎಂದು ತಿಳಿಸಿದರು. ಕೋವಿಡ್-19 ಸಾಂಕ್ರಾಮಿಕದ ಸಮಯದಲ್ಲಿ ದೇಶದ ಶಕ್ತಿ ವಿಶ್ವಕ್ಕೆ ಅನಾವರಣಗೊಂಡಿದೆ. ದೇಶೀಯ ಲಸಿಕೆ ಭಾರತಕ್ಕೆ ಮಾತ್ರ ಸೀಮಿತವಾಗದೆ ವಿಶ್ವಕ್ಕೂ ಪೂರೈಕೆಯಾಗುತ್ತಿದೆ. ಮಧ್ಯಮ ಬಡ ವರ್ಗದ ಮೇಲಿನ ಕಳಕಳಿಯಿಂದ ದೇಶದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಕೋವಿಡ್-19 ಲಸಿಕೆ ನೀಡಲಾಗುತ್ತಿದೆ. ಖಾಸಗಿ ಆಸ್ಪತ್ರೆಗಳಲ್ಲಿ ವಿಶ್ವದಲ್ಲೇ ಅತ್ಯಂತ ಕಡಿಮೆ ವೆಚ್ಚದ ಲಸಿಕೆ ಸಾರ್ವಜನಿಕರಿಗೆ ಲಭ್ಯವಾಗುತ್ತಿದೆ ಎಂದರು. ಆರೋಗ್ಯ ಕ್ಷೇತ್ರದ ಮೂಲಸೌಕರ್ಯಕ್ಕೆ ಆದ್ಯತೆ ನೀಡಲಾಗಿದೆ. ಪ್ರತಿ 3 ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ 1 ವೈದ್ಯಕೀಯ ಕಾಲೇಜು ಸ್ಥಾಪನೆಗೆ ಕ್ರಮ ಕೈಗೊಳ್ಳಲಾಗಿದೆ. ಕಳೆದ 6 ವರ್ಷಗಳಲ್ಲಿ ವೈದ್ಯಕೀಯ ಸೀಟುಗಳ ಸಂಖ್ಯೆಯನ್ನು ಹೆಚ್ಚಿಸಲಾಗಿದೆ. ಸುಲಭವಾಗಿ ಜನರಿಗೆ ಚಿಕಿತ್ಸಾ ಸೌಲಭ್ಯ ಕೈಗೆಟಕುವ ದರದಲ್ಲಿ ದೊರೆಯಬೇಕು ಎನ್ನುವ ನಿಟ್ಟಿನಲ್ಲಿ ಸರ್ಕಾರ ಕಾರ್ಯಕ್ರಮಗಳನ್ನು ರೂಪಿಸಿದೆ ಎಂದು ತಿಳಿಸಿದರು. और वे आने वाले कुछ ही समय में हम कर देंगे. मुझे खुशी है कि अब 75 आयुष दवाएं, जिसमें होम्योपैथी होती है, आयुर्वेद होता है, उसको भी जन औषधि केंद्रों में उपलब्ध कराए जाने का फैसला लिया गया है. आयुष दवाएं सस्ते में मिलने से मरीजों का फायदा तो होगा ही, साथ ही इसमें आयुर्वेद और आयुष मेडिसिन के क्षेत्र को भी बहुत बड़ा लाभ होगा. साथियों, लंबे समय तक देश की सरकारी सोच में स्वास्थ्य को सिर्फ बीमारी और इलाज का ही विषय माना गया, लेकिन स्वास्थ्य का विषय सिर्फ बीमारी से मुक्ति इतना नहीं है और इलाज तक भी सीमित नहीं है. प्रधानमंत्री श्री नरेंद्र मोदी जी का 7,500 ಕೇಂದ್ರ ಸಚಿವ ಸದಾನಂದಗೌಡ ಜನೌಷಧಿ ಕೇಂದ್ರಗಳಲ್ಲಿ 4,000ಕ್ಕೂ ಅಧಿಕ ಔಷಧಗಳು, 204 ವೈದ್ಯಕೀಯ ಸಲಕರಣೆಗಳು 50% 90% ಕಡಿಮೆ ದರದಲ್ಲಿ ಲಭ್ಯವಾಗುತ್ತಿದೆ ಎಂದು ತಿಳಿಸಿದರು. ಈಗ ಶೋಭಕ್ಕ ಹೇಳ್ತಾ ಇದ್ರು ಇಲ್ಲಿ MP ಅವರು 71 ಈಗಾಗಲೇ ಕೇಂದ್ರಗಳಿದ್ದಾವೆ. ನಾನು ಇದನ್ನು ಪ್ರಧಾನಿಯವರು ಹೇಳಿದ ಟಾರ್ಗೆಟನ್ನು ಆದಷ್ಟು ಶೀಘ್ರ ಒಂದು 10 ದಿನದೊಳಗೆ ರೀಚ್ ಔಟ್ ಆಗ್ತೀನಿ. 75 ಜನೌಷಧಿ ಕೇಂದ್ರಗಳನ್ನು 100ಕ್ಕಿಂತ ಅಪ್ಲಿಕೇಶನ್ಸ್ ಪೆಂಡಿಂಗ್ ಇದೆ ಅಂತ ಹೇಳಿದ್ದಾರೆ. ಒಂದು ಕುಟುಂಬ ಆರೋಗ್ಯಕ್ಕೆ ಎಷ್ಟು ಖರ್ಚು ಮಾಡ್ತದೆ, ವಿದ್ಯೆಗೆ ಎಷ್ಟು ಖರ್ಚು ಮಾಡ್ತದೆ, ಬೇರೆಯವರ ದಿನನಿತ್ಯದ ಕೆಲಸಕ್ಕೆ ಎಷ್ಟು ಖರ್ಚು ಮಾಡ್ತದೆ ಅಂತ ಅತ್ಯಂತ ಸ್ಟ್ರೇಂಜ್ ಆದಂಥ ಒಂದು ಅದರಲ್ಲಿ ಸರ್ವೆಯಲ್ಲಿ ನಮಗೆ ಲಭ್ಯ ಆದ್ದು 15ರಿಂದ 30% ಅವರ ವಾರ್ಷಿಕ ಆದಾಯವನ್ನು ಆರೋಗ್ಯಕ್ಕಾಗಿ ಮಧ್ಯಮ ಮತ್ತು ಕೆಳವರ್ಗ ಜನ ಖರ್ಚು ಮಾಡ್ತಾರೆ. ಇದರಿಂದ 1 ಕೋಟಿಯಿಂದ 1.25 ಕೋಟಿ ಜನ ಬಡತನದ ರೇಖೆ ಒಳಗೆ ಹೋಗ್ತಾರೆ ಅಂತ ಹೇಳುವಂಥದ್ದು. ಆ ದಿವಸ ಪ್ರಧಾನಮಂತ್ರಿ ತೀರ್ಮಾನ ಮಾಡಿದರು ಹೆಲ್ತ್ ಸೆಕ್ಟರ್ಗೆ ಮ್ಯಾಕ್ಸಿಮಮ್ ಕೊಡಬೇಕು ಅಂತ. ಈ ಸರಿ ನೋಡಿದ್ರೆ ನೀವು 2.33 ಲಕ್ಷ ಕೋಟಿಗಳನ್ನು 137% ಹೆಚ್ಚಿಗೆ ಕೊಟ್ಟಿದ್ದಾರೆ ಈ ಬಾರಿ. ಒಂದು ಸಮಾಜದಲ್ಲಿ ಒಂದು ಸಣ್ಣ ಭಾವನೆ ಇದೆ, ಸ್ವಲ್ಪ ಜಾಸ್ತಿ ಕಾಸ್ಟ್ಲಿ ಆದರೆ ಅದು ಭಾರಿ ಒಳ್ಳೆಯದು ಅಂಥೇಳಿ. ಹಾಗೇನಿಲ್ಲ, ನಮ್ಮದು ಪ್ರತಿಯೊಂದು ಕೂಡ NAB ಲ್ಯಾಬೊರೇಟರಿಯಲ್ಲಿ ಟೆಸ್ಟ್ ಆಗಿ ಕ್ವಾಲಿಟಿ ಮಾತ್ರ ಮೆಡಿಸಿನ್ಸನ್ನು ನಾವು ಕೊಡುವಂಥದ್ದು ಮಾಡ್ತೇವೆ. ಇದಕ್ಕಾಗಿ ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥ ಈ ಕೆಲಸ ಕಾರ್ಯಗಳನ್ನು ಮಾಡಿದ್ದೇವೆ. एक महीने में देने पड़ते थे सर,
और वो मुझे अब 1000 ಇದಕ್ಕೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಜನೌಷಧಿ ಕೇಂದ್ರಗಳ ಫಲಾನುಭವಿಗಳೊಂದಿಗೆ ಸಂವಾದ ನಡೆಸಿದರು. और उनको जीवन दान मिला था। तो ऐसे ही हम जैसे कई मरीज है जिनके लिए मोदी जी एक दुकान से संजीवनी दे रहे हैं और हम जी रहे हैं। तो सर बहुत सारे आशीर्वाद मिल रहे थे और आपके लिए दुआ है, हम लोगों को भी सब बड़ी लोग के आशीर्वाद मिल रहे हैं। ಮಂಗಳೂರಿನ ಎಂಸಿ ಆಸ್ಪತ್ರೆಯ ಡಾಕ್ಟರ್ ಪದ್ಮನಾಭ ಕಾಮತ್ ಅವರಿಗೆ ಜನೌಷಧಿ ಚಿಕಿತ್ಸೆಯ ಪ್ರಥಮ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಮೂರನೇ ಜನೌಷಧ ದಿವಸ್ ಕಾರ್ಯಕ್ರಮವನ್ನು ದೇಶಾದ್ಯಂತ ಹಲವು ಭಾಗಗಳಲ್ಲಿ ಆಯೋಜಿಸಲಾಗಿತ್ತು. ದೆಹಲಿಯಿಂದ ವರ್ಚುವಲ್ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಪ್ರಧಾನ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಸ್ಥಳೀಯ ಜನಪ್ರತಿನಿಧಿಗಳು, ಪಕ್ಷದ ಮುಖಂಡರು ಹಾಗೂ ಸಾರ್ವಜನಿಕರು ದೇಶದ ಹಲವೆಡೆಯಿಂದ ಉಪಸ್ಥಿತರಿದ್ದರು. शिलांग में 7,500वें जन औषधि केंद्र का उद्घाटन किया। उन्होंने प्रधानमंत्री भारतीय जन औषधि परियोजना के लाभार्थियों से बातचीत की। इस मौके पर हितधारक ಬೆಂಗಳೂರಿನಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಕೆ ಸುಧಾಕರ್, ಸಂಸದ ತೇಜಸ್ವಿ ಸೂರ್ಯ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ನೂತನ ಜನೌಷಧಿ ಮಳಿಗೆಗೆ ಚಾಲನೆ ನೀಡಲಾಯಿತು. ಬೆಂಗಳೂರಿನ ಮತ್ತೊಂದು ಕಾರ್ಯಕ್ರಮದಲ್ಲಿ ಸಂಸದ ಪಿಸಿ ಮೋಹನ್ ಸೇರಿದಂತೆ ಸ್ಥಳೀಯ ಮುಖಂಡರು ಉಪಸ್ಥಿತರಿದ್ದರು. ಬಳಿಕ ಪಿಸಿ ಮೋಹನ್, ಬಿ ಫಾರ್ಮಾ ಮಾಡಿದ ಯುವಕ ಯುವತಿಯರಿಗೆ ಜನೌಷಧಿ ಕೇಂದ್ರಗಳನ್ನು ತೆರೆಯಲು ಅವಕಾಶವಿದೆ. ಇದರಿಂದ ಯುವ ಸಮೂಹಕ್ಕೆ ಸ್ವ ಉದ್ಯೋಗ ಕಲ್ಪಿಸಿಕೊಳ್ಳಲು ಸಹಕಾರಿಯಾಗುತ್ತದೆ. ಬೆಳೆಯುತ್ತಿರುವ ಜನಸಂಖ್ಯೆಗೆ ಅನುಗುಣವಾಗಿ ಬೆಂಗಳೂರಿನಲ್ಲಿ ವಾರ್ಡ್ ಒಂದಕ್ಕೆ ಕನಿಷ್ಠ 2 ರಿಂದ 3 ಕೇಂದ್ರಗಳ ಅಗತ್ಯವಿದೆ ಎಂದರು. ಬೆಂಗಳೂರು ಮಹಾನಗರದಲ್ಲಿ 1,30,00,000 ಜನ ಇದ್ದಾರೆ. ಇವತ್ತು ನಾವು ವಾರ್ಡ್ಗೆ ಕನಿಷ್ಠ ಪಕ್ಷ 2 ರಿಂದ 3 ಈ ತರಹದ ಜನೌಷಧಿ ಮಳಿಗೆಗಳು ಓಪನ್ ಆದರೆ ಹೆಚ್ಚಿನ ಜನಕ್ಕೆ ಒಂದು ಅನುಕೂಲ ಕೂಡ ಆಗುತ್ತೆ. ನಿನ್ನೆ ರಾತ್ರಿ 6:55 6:55 ನನ್ನ ಪ್ರೋಗ್ರಾಮ್ ಗೊತ್ತಾದ್ರೆ ನಾನು ಕರ್ನಾಟಕ ರನ್ನಿಂಗ್ ಟ್ರೈನ್ ನಾನು ಕ್ಯಾಚ್ ಮಾಡ್ಕೊಂಡು ಬಂದೆ. ವಾಟ್ಸಪ್ ಫೋನ್ ಮಾಡಿ ಮೆಸೇಜ್ ಮಾಡಿದ್ರೆ ಸದಾನಂದ ಗೌಡ ಜೊತೆ ನಾವು ಇಟ್ಟಿದ್ದೆಲ್ಲ. ಕಲಬುರಗಿ ಜಿಲ್ಲೆಯ ಕನ್ನಡ ಸಾಹಿತ್ಯ ಸಂಘದ ಕಚೇರಿಯಲ್ಲಿಂದು ಆಯೋಜಿಸಲಾಗಿದ್ದ ಜನೌಷಧ ದಿವಸ ಕಾರ್ಯಕ್ರಮದಲ್ಲಿ ಸಂಸದ ಡಾ ಉಮೇಶ್ ಜಾಧವ್, ಜಿಲ್ಲಾಧಿಕಾರಿ ವಿವಿ ಜ್ಯೋತ್ಸ್ನಾ, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾ ದಿಲೀಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಡಾ ಉಮೇಶ್ ಜಾಧವ್, ಕಡಿಮೆ ದರದಲ್ಲಿ ಔಷಧಿಗಳನ್ನು ಒದಗಿಸುವಲ್ಲಿ ಜನೌಷಧಿ ಕೇಂದ್ರಗಳ ಪಾತ್ರ ಮಹತ್ವದ್ದು. ಬಡ ಮತ್ತು ಮಧ್ಯಮ ಕುಟುಂಬದವರಿಗೆ ಈ ಕೇಂದ್ರಗಳಿಂದ ಹೆಚ್ಚಿನ ಅನುಕೂಲವಾಗಿದೆ ಎಂದು ತಿಳಿಸಿದರು. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ನಾಳೆ 2021-22ನೇ ಸಾಲಿನ ರಾಜ್ಯ ಮುಂಗಡ ಪತ್ರ ಮಂಡಿಸಲಿದ್ದಾರೆ. ಬೆಳಗ್ಗೆ 11:30ಕ್ಕೆ ಸಂಪುಟದ ವಿಶೇಷ ಸಭೆ ನಡೆಯಲಿದ್ದು, ಮಧ್ಯಾಹ್ನ 12 ಗಂಟೆಗೆ ವಿಧಾನಸಭೆಯಲ್ಲಿ ಬಜೆಟ್ ಮಂಡನೆಯಾಗಲಿದೆ. ಬಜೆಟ್ ಪೂರ್ವಭಾವಿಯಾಗಿ ಇಲಾಖಾವಾರು ಮುಖ್ಯಸ್ಥರು, ಸಂಘ ಸಂಸ್ಥೆಗಳು, ವಿವಿಧ ವಲಯಗಳ ಮುಖ್ಯಸ್ಥರ ಸಭೆ ನಡೆಸಿ ಮುಖ್ಯಮಂತ್ರಿ ಬಜೆಟ್ ಮಂಡನೆಗೆ ಸಜ್ಜಾಗಿದ್ದಾರೆ. ವಿಧಾನಮಂಡಲ ಅಧಿವೇಶನ ಇದೇ 4 ರಿಂದ ಆರಂಭವಾಗಿದ್ದು, ಬಜೆಟ್ ಮಂಡನೆ ನಂತರ ಬಜೆಟ್ ಮೇಲಿನ ಚರ್ಚೆ, ಸರ್ಕಾರದಿಂದ ಉತ್ತರ, ಪ್ರಶ್ನೋತ್ತರ ಸೇರಿದಂತೆ ಮಾರ್ಚ್ 30ರವರೆಗೆ ಕಲಾಪ ನಡೆಯಲಿದೆ. ರಾಜ್ಯದ ಪ್ರವಾಸೋದ್ಯಮದ ಕೇಂದ್ರ ಸ್ಥಾನ ಹಾಗೂ ಸಾಂಸ್ಕೃತಿಕ ರಾಜಧಾನಿ ಮೈಸೂರು ಜಿಲ್ಲೆಯ ಗತ ವೈಭವದ ಇತಿಹಾಸವನ್ನು ಸಾರುವ ವಾತಾವರಣವನ್ನು ನಿರ್ಮಿಸಲು ಪ್ರವಾಸೋದ್ಯಮ ಇಲಾಖೆ ಹಲವು ಕಾರ್ಯಕ್ರಮಗಳನ್ನು ರೂಪಿಸಿದೆ ಎಂದು ಸಚಿವ ಸಿಪಿ ಯೋಗೇಶ್ವರ್ ಮೈಸೂರಿನಲ್ಲಿ ಇಂದು ತಿಳಿಸಿದ್ದಾರೆ. ಪ್ರವಾಸಿ ತಾಣಗಳಿಗೆ ಭೇಟಿ ನೀಡಿದ ಸಚಿವರು ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಬಳಿಕ ಸುದ್ದಿಗಾರರೊಂದಿಗೆ ಸಚಿವರು, ಬ್ರ್ಯಾಂಡ್ ಮೈಸೂರು ಯೋಜನೆಯಡಿ ಹಲವು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ. ಜಾಗತಿಕ ಮಟ್ಟದ ಮೂಲಸೌಕರ್ಯಗಳನ್ನು ಪ್ರವಾಸಿ ತಾಣಗಳಲ್ಲಿ ಒದಗಿಸಲು ಯೋಜನೆ ರೂಪಿಸಲಾಗಿದೆ ಎಂದು ತಿಳಿಸಿದರು. ಈ ಬಾರಿಯ ಬಜೆಟ್ನಲ್ಲಿ ಪ್ರವಾಸೋದ್ಯಮದ ಅಭಿವೃದ್ಧಿಗೆ ಹೆಚ್ಚಿನ ಅನುದಾನ ನೀಡಬೇಕೆಂದು ಮುಖ್ಯಮಂತ್ರಿ ಅವರಿಗೆ ಮನವಿ ಮಾಡಲಾಗಿದೆ. ಮುಂದಿನ 2 ವರ್ಷಗಳಲ್ಲಿ ಪ್ರವಾಸೋದ್ಯಮ ಇಲಾಖೆ ಲಾಭದಾಯಕ ಕ್ಷೇತ್ರವಾಗಿ ರೂಪುಗೊಳ್ಳಲು ಹಲವು ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದರು. ಪಸರಿಸಬೇಕು, ಹಳೆ ಮೈಸೂರು ಗತ ವೈಭವವನ್ನು ಮತ್ತೆ ಮರುಕಳಿಸಬೇಕು ಅನ್ನೋ ದೃಷ್ಟಿಯಿಂದ
ಏನು ಹಳೆಯ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಬ್ರ್ಯಾಂಡ್ ಮೈಸೂರು ಮಾಡಬೇಕು ಅಂತೇಳಿ ಒಂದಷ್ಟು ಆಲೋಚನೆಗಳು ಮಾಡಿದ್ದೀವಿ. ಈಗ ಅದನ್ನು ನನ್ನ ಇಲಾಖೆಯಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ. ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ಕೊಂಡಿದ್ದೀನಿ, ಬಡ್ಜೆಟಲ್ಲಿ ಹೆಚ್ಚಿಗೆ ಅನುದಾನವನ್ನು ಪ್ರವಾಸೋದ್ಯಮಕ್ಕೆ ಕೊಡಿ. ಕೋವಿಡಿಂದ ನಲಗೋಗಿರ್ತಕ್ಕಂಥ ಜನಸಾಮಾನ್ಯರಿಗೆ ಒಂದು ರೀತಿಯ ಉತ್ತೇಜನ ಕೊಡಲಿಕ್ಕೆ ಅನುಕೂಲ ಆಗುತ್ತೆ, ಪ್ರೋತ್ಸಾಹ ಕೊಡಲಿಕ್ಕೆ. ಹಾಗಾಗಿ ಟೂರಿಸಂ ಕೂಡ ಬಹಳ ರೆವಿನ್ಯೂ ತರ್ತಕ್ಕಂಥ ಇಲಾಖೆ, ಮತ್ತು ಸಾವಿರಾರು ಜನಕ್ಕೆ ಉದ್ಯೋಗ ಸೃಷ್ಟಿಯಾಗ್ತದೆ. ಮೈಸೂರನ್ನು ಬ್ರ್ಯಾಂಡ್ ಮೈಸೂರು ಮಾಡಿ ಇಡೀ ದೇಶದಲ್ಲೇ ಮೈಸೂರು ಅಂದರೆ ನನ್ನ ಮೇಲೆ ಈಗ ಮೈಸೂರು ನಮ್ಮ ಟೂರಿಸಂ ಕೂಡ ನಾವು ಕನ್ನಡ ಮತ್ತು ಬೇರೆ ಬೇರೆ ಏನು ಕಲಾವಿದರು ಅಂತಂದು ಬ್ರ್ಯಾಂಡ್ ಅಂಬಾಸಿಡರ್ ಮಾಡಿ ವಿಭಿನ್ನವಾಗಿ ಮಾಡಬೇಕು ಅಂತ ಕೂಡ ಆಲೋಚನೆ ಮಾಡಿದ್ದೀವಿ. ನಾಳೆಯಿಂದ ರಾಜ್ಯದ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು, ತಾಲೂಕು ಹಾಗೂ ಜಿಲ್ಲಾ ಆಸ್ಪತ್ರೆಗಳು ಸೇರಿದಂತೆ 3,000 ಲಸಿಕಾ ಕೇಂದ್ರಗಳಲ್ಲಿ ಕೊರೋನಾ ಲಸಿಕೆ ನೀಡಲು ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಪ್ರತಿದಿನ 1 ರಿಂದ 1.5 ಲಕ್ಷ ಜನರಿಗೆ ಲಸಿಕೆ ನೀಡುವ ಗುರಿ ಹೊಂದಲಾಗಿದೆ. ಈಗಾಗಲೇ ಬೃಹತ್ ಬೆಂಗಳೂರು ಮಹಾನಗರ ವ್ಯಾಪ್ತಿಯಲ್ಲಿಯೂ ಸಹ ಅಂತಿಮ ಸಿದ್ಧತೆಗಳನ್ನು ಕೈಗೊಳ್ಳಲಾಗಿದ್ದು, ನಾಳೆಯಿಂದ ಲಸಿಕೆ ನೀಡಲು ವೈದ್ಯಕೀಯ ಸಿಬ್ಬಂದಿ ಅಗತ್ಯ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರಿಂದು ಮಧ್ಯಪ್ರದೇಶದ ಧಮೋಹ್ ಜಿಲ್ಲೆಯ ಬುಡಕಟ್ಟು ಸಮುದಾಯದಲ್ಲಿ ಭಾಗಿಯಾಗಿ ಸಿಂಗೋರ್ಗಢ ಕೋಟೆಯ ಅಭಿವೃದ್ಧಿ ಯೋಜನೆಗಳಿಗೆ ಶಿಲಾನ್ಯಾಸ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಮಧ್ಯಪ್ರದೇಶ ರಾಜ್ಯಪಾಲರಾದ ಆನಂದಿಬೆನ್ ಪಟೇಲ್, ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್, ಕೇಂದ್ರ ಸಚಿವ ಪ್ರಹ್ಲಾದ್ ಸಿಂಗ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ರಾಷ್ಟ್ರಪತಿ ಬುಡಕಟ್ಟು ಸಮುದಾಯ ಭಾರತದ ಸ್ವಾತಂತ್ರ್ಯಕ್ಕೆ ತಮ್ಮದೇ ಆದ ಕೊಡುಗೆ ನೀಡಿದ್ದಾರೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ಬ್ರಿಟಿಷರಿಂದ ತಮ್ಮ ದೇಶದ ಅಮೂಲ್ಯ ಸಂಪತ್ತು ಹಾಗೂ ಸಮೃದ್ಧಿಯನ್ನು ರಕ್ಷಿಸುವಲ್ಲಿ ಗುರುತರ ಜವಾಬ್ದಾರಿ ನಿರ್ವಹಿಸಿದ್ದಾರೆ ಎಂದರು. ಪ್ರತಿಭೆಗೆ ಯಾವುದೇ ಜಾತಿ, ಪ್ರದೇಶ ಸೀಮಿತವಾಗಿಲ್ಲ. ಪ್ರತಿಯೊಬ್ಬರಲ್ಲೂ ಆವಿಷ್ಕಾರದ ಮನೋಭಾವ ಇರುತ್ತದೆ. ಯಾವುದೇ ಒಂದು ಜನಾಂಗ ಅಭಿವೃದ್ಧಿಯಾಗದ ಹೊರತು ದೇಶ ಅಭಿವೃದ್ಧಿಯಾಗುವುದಿಲ್ಲ. ಈ ಹಿನ್ನೆಲೆಯಲ್ಲಿ ಸರ್ಕಾರ ಬುಡಕಟ್ಟು ಜನರ ಅಭಿವೃದ್ಧಿಗಾಗಿ ಹಲವಾರು ಯೋಜನೆಗಳನ್ನು ಜಾರಿಗೊಳಿಸಿದೆ ಎಂದರು. ಬುಡಕಟ್ಟು ಜನಾಂಗ ಅಮೂಲ್ಯ ಜ್ಞಾನದ ಭಂಡಾರವನ್ನು ಹೊಂದಿದೆ. ತಮ್ಮದೇ ಆರೋಗ್ಯ ಚಿಕಿತ್ಸಾ ವಿಧಾನ ಹೊಂದಿದ್ದಾರೆ. ಬುಡಕಟ್ಟು ಜನರು ಕರಕುಶಲ ಕಲೆಯಲ್ಲಿ ಸಿದ್ಧಹಸ್ತರಾಗಿದ್ದಾರೆ. ಅವರ ಕೌಶಲ್ಯಗಳನ್ನು ಆಧುನಿಕ ಮಾಧ್ಯಮಗಳ ಮೂಲಕ ಪ್ರಚುರಪಡಿಸುವುದು ಅತ್ಯಗತ್ಯವಾಗಿದೆ. ಬುಡಕಟ್ಟು ಸಮುದಾಯದ ಜ್ಞಾನ, ಕೌಶಲ ಅಧ್ಯಯನ ಮಾಡುವುದರಿಂದ ಹಲವು ವಿಷಯಗಳ ಜ್ಞಾನಾರ್ಜನೆ ಯುವ ಸಮೂಹಕ್ಕೆ ದೊರೆಯುತ್ತದೆ ಎಂದರು. तो मैंने इनको एक बात कही थी कि प्रहलाद सिंह जी, जब मैं न्यायपालिका के बीच में जाकर के देश के लोगों को कैसे न्याय मिल सके उसकी चर्चा करूंगा, और देश का जो आर्थिक दृष्टि से पिछड़ा क्षेत्र हो, सामाजिक दृष्टि से समाज का जो सबसे पीछे अंतिम छोर पर खड़ा हुआ व्यक्ति अर्थात हमारे ट्राइबल्स भाई, जनजाति वर्ग, यदि उन सबके न्याय की हम बात ना कर सके तो मेरा राष्ट्रपति पद पर रहने का बहुत औचित्य नहीं बनता। केंद्रीय संस्कृति एवं पर्यटन मंत्री श्री प्रहलाद सिंह पटेल जी, श्री फग्गन सिंह कुलस्ते जी, देवियों और सज्जनों, ಎರಡನೇ ಹಂತದ ಸಂಸತ್ ಅಧಿವೇಶನ ನಾಳೆಯಿಂದ ಆರಂಭವಾಗಲಿದ್ದು, ಕೋವಿಡ್-19 ಹಿನ್ನೆಲೆಯಲ್ಲಿ ರಾಜ್ಯಸಭೆಯ ಕಲಾಪ ಬೆಳಗ್ಗೆ 9 ರಿಂದ ಮಧ್ಯಾಹ್ನ 2ರವರೆಗೆ ಹಾಗೂ ಲೋಕಸಭಾ ಕಲಾಪವು ಸಂಜೆ 4 ರಿಂದ 9 ಗಂಟೆಯವರೆಗೆ ನಡೆಯಲಿದೆ. ಉಭಯ ಸದನಗಳ ಕಲಾಪವು ಏಪ್ರಿಲ್ 8ರವರೆಗೆ ನಡೆಸಲು ಉದ್ದೇಶಿಸಲಾಗಿದೆ. ಅಧಿವೇಶನದಲ್ಲಿ ಮಹತ್ವದ ಮಸೂದೆಗಳನ್ನು ಮಂಡಿಸುವ ಸಾಧ್ಯತೆ ಇದೆ. ಮೊದಲ ಹಂತದ ಬಜೆಟ್ ಅಧಿವೇಶನ ಜನವರಿ 29ರಿಂದ ಆರಂಭವಾಗಿತ್ತು. ಪ್ರಧಾನಿ ನರೇಂದ್ರ ಮೋದಿ ಅವರಿಂದು ಕೋಲ್ಕತ್ತಾದ ಬ್ರಿಗೇಡ್ ಪರೇಡ್ ಮೈದಾನದಲ್ಲಿ ಆಯೋಜಿಸಲಾಗಿದ್ದ ಚುನಾವಣಾ ರ್ಯಾಲಿಯಲ್ಲಿ ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಜನ ಸಮೂಹವನ್ನು ಉದ್ದೇಶಿಸಿ ಪ್ರಧಾನಿ, ಬಂಗಾಳವು ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಮಹತ್ವದ ಪ್ರೇರಣೆ ನೀಡಿದೆ. ಜ್ಞಾನ ವಿಜ್ಞಾನದ ಮೂಲಕ ಭಾರತದ ಗೌರವವನ್ನು ಹೆಚ್ಚಿಸಿದೆ. ಬಂಗಾಳದ ಜನರ ಇಚ್ಛಾಶಕ್ತಿ ಬಲವಾಗಿದ್ದು ಪರಿವರ್ತನೆಯಲ್ಲಿ ಭರವಸೆ ಇರಿಸಿಕೊಂಡಿದ್ದಾರೆ ಎಂದರು. ನೂತನ ಭರವಸೆಗಳೊಂದಿಗೆ ಮಮತಾ ಬ್ಯಾನರ್ಜಿಯವರನ್ನು ಅಧಿಕಾರಕ್ಕೆ ತಂದರು. ಆದರೆ ಅವರು ಜನರ ವಿಶ್ವಾಸ ಗಳಿಸುವಲ್ಲಿ ವಿಫಲರಾಗಿದ್ದಾರೆ. ಆದರೂ ಜನರ ಅದಮ್ಯ
ಭರವಸೆಗೆ ಚ್ಯುತಿ ತರಲು ಸಾಧ್ಯವಾಗಲಿಲ್ಲ. ಪ್ರಸ್ತುತ ಪಶ್ಚಿಮ ಬಂಗಾಳವು ಉನ್ನತಿ, ಪ್ರಗತಿ, ಶಾಂತಿಯನ್ನು ಬಯಸುತ್ತಿದೆ. ಇಲ್ಲಿನ ಸಂಸ್ಕೃತಿ, ಪರಂಪರೆಯನ್ನು ರಕ್ಷಿಸುವ ಸಮಯ ಬಂದಿದೆ. ಬಂಗಾಳವನ್ನು ಪುನರ್ ನಿರ್ಮಾಣ ಮಾಡುವುದು ಅಗತ್ಯವಾಗಿದೆ ಎಂದರು. बंगाल के लोगों की अदम्य इच्छा शक्ति है कि उन्होंने बंगाल में परिवर्तन की उम्मीदों को कभी छोड़ा नहीं. बंगाल ने परिवर्तन के लिए ही ममता दीदी पर भरोसा किया था, लेकिन दीदी और उनके काडर ने आपका ये भरोसा तोड़ दिया, आपके सपनों को चूर चूर कर दिया. बांग्ला चाय उन्नति, बांग्ला चाय शांति, बांग्ला चाय प्रगतिशील बांग्ला, बांग्ला चाय सोनार बांग्ला. यहां जो भाजपा की सरकार बनेगी, आशोल परिवर्तन का मंत्र उसकी प्रेरणा होगा. प्रधानमंत्री को लोग सुनने के लिए जुटे हैं, लेकिन साथ ही ಇದಕ್ಕೂ ಮುನ್ನ ರ್ಯಾಲಿಯಲ್ಲಿ ಬಾಲಿವುಡ್ ಮತ್ತು ಪಶ್ಚಿಮ ಬಂಗಾಳದ ಹಿರಿಯ ನಟ ಮಿಥುನ್ ಚಕ್ರವರ್ತಿ ಇಂದು ಬಿಜೆಪಿಗೆ ಸೇರ್ಪಡೆಯಾದರು. साथ ही जमीनी स्तर पर राज्य में काम करने को लेकर जिस तरीके से पार्टी उत्सुक दिखती है, बदलाव लाने को लेकर उत्सुक दिखती है, उसकी एक झलक साफ तौर पर ब्रिगेड. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಂದು ತಮಿಳುನಾಡಿನ ಕನ್ಯಾಕುಮಾರಿಯ ಸುಚೀಂದ್ರಂ ದೇವಾಲಯದಿಂದ ವಿಜಯ ಸಂಕಲ್ಪ ಮಹಾ ಸಂಪರ್ಕ ಅಭಿಯಾನಕ್ಕೆ ಚಾಲನೆ ನೀಡಿದರು. ಬಳಿಕ ರೋಡ್ ಶೋನಲ್ಲಿ ಭಾಗಿಯಾದರು. सुचिंद्रम मंदिर में पूजा अर्चना की. इसके बाद उन्होंने सुचिंद्रम टाउन से डोर टू डोर अभियान. अमित शाह ने उम्मीद जताई कि भाजपा अन्ना द्रमुक गठबंधन तमिलनाडु में अगली सरकार बनाएगा. तो तमिलनाडु में एक जो सबसे अहम है वो है फिशिंग कम्युनिटी. तो फिशिंग कम्युनिटी यहाँ पर एक बड़ा वोट बैंक भी बन सकती है और उनकी जो डिमांड्स हैं, जो कि उनकी आप कहें तो उनकी नावों को लेके, चाहे वो लगातार समुद्र में जिस तरह से उनकी परेशानियां होती हैं, जो उनको एक ಎಐಎಡಿಎಂಕೆ ಮೈತ್ರಿಯೊಂದಿಗೆ ಮುಂದಿನ ಸರ್ಕಾರ ರಚಿಸುವುದಾಗಿ ಭರವಸೆ ವ್ಯಕ್ತಪಡಿಸಿದ ಅಮಿತ್ ಶಾ ಮನೆ ಮನೆಗೆ ಬಿಜೆಪಿ ತತ್ವಗಳನ್ನು ಕೊಂಡೊಯ್ಯಲು ಅಭಿಯಾನ ಆರಂಭಿಸಲಾಗಿದೆ ಎಂದು ಹೇಳಿದರು. प्रचार का शुभारंभ हुआ है. आज हमने 11 घरों में जाकर देश के प्रधानमंत्री नरेंद्र मोदी जी का संदेश देने का काम किया है. कमल को घर घर पहुंचाने के अभियान की शुरुआत की. मैं कन्याकुमारी की सभी जनता को, सभी मतदाताओं को विनम्र अपील करना चाहता हूं कि पोन्नार को आप दिल्ली भेजिए. ದೇಶದಲ್ಲಿ ಕಳೆದ 24 ಗಂಟೆಗಳಲ್ಲಿ 18,711 ಕೋವಿಡ್-19 ಹೊಸ ಪ್ರಕರಣಗಳು ಬೆಳಕಿಗೆ ಬಂದಿವೆ. ಇದರೊಂದಿಗೆ ದೇಶದಲ್ಲಿ ಒಟ್ಟು ಸೋಂಕಿತರ ಸಂಖ್ಯೆ 1,12,10,799ಕ್ಕೆ ಏರಿಕೆಯಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ. ಇದುವರೆಗೆ 1,68,68,520 ಮಂದಿ ಗುಣಮುಖರಾಗುವುದರೊಂದಿಗೆ ಚೇತರಿಕೆ ಪ್ರಮಾಣ ಶೇಕಡಾ 96.95ಕ್ಕೆ ಏರಿಕೆಯಾಗಿದೆ. ಒಟ್ಟು 1,84,523 ಸಕ್ರಿಯ ಪ್ರಕರಣಗಳಿದ್ದು ಶೇಕಡಾ 1.65ರಷ್ಟಿದೆ. ಇದುವರೆಗೆ 1,57,756 ಮಂದಿ ಮೃತಪಟ್ಟಿದ್ದು ಈ ಪ್ರಮಾಣ ಶೇಕಡಾ 1.41ರಷ್ಟಿದೆ. ದೇಶದಲ್ಲಿ ಈವರೆಗೆ ಒಟ್ಟು 2,09,22,344 ಮಂದಿಗೆ ಲಸಿಕೆ ನೀಡಲಾಗಿದೆ. ಇದುವರೆಗೆ ದೇಶಾದ್ಯಂತ 2,06,000 ಮಂದಿಗೆ ಕೋವಿಡ್ ಲಸಿಕೆ ನೀಡಲಾಗಿದೆ. ಇದು 68 ಲಕ್ಷ ಆರೋಗ್ಯ ಕಾರ್ಯಕರ್ತರನ್ನು ಒಳಗೊಂಡಿದೆ. ಈ ಪೈಕಿ 32 ಲಕ್ಷ ಆರೋಗ್ಯ ಕಾರ್ಯಕರ್ತರು 2ನೇ ಡೋಸ್ ಲಸಿಕೆ ಪಡೆದಿದ್ದಾರೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ಮಾಹಿತಿ ನೀಡಿದೆ. ಲಸಿಕಾ ಅಭಿಯಾನದ 2ನೇ ಹಂತದಲ್ಲಿ 60 ವರ್ಷ ಮೇಲ್ಪಟ್ಟ 21 ಲಕ್ಷ ಮತ್ತು 45ರಿಂದ 59 ವರ್ಷದೊಳಗಿನ ನಿರ್ದಿಷ್ಟ ಅಸ್ವಸ್ಥತೆಯುಳ್ಳ 3,13,000 ಫಲಾನುಭವಿಗಳು ಲಸಿಕೆ ಪಡೆದಿದ್ದಾರೆ.
ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ವತಿಯಿಂದ ಗಂಗಾವತಿಯಲ್ಲಿ ನೂತನವಾಗಿ ಆರಂಭಿಸಿರುವ ಕೃಷಿ ಮಹಾವಿದ್ಯಾಲಯ ಪ್ರಾರಂಭೋತ್ಸವ ನಿನ್ನೆ ನಡೆಯಿತು. ಕಾರ್ಯಕ್ರಮದಲ್ಲಿ ಕೃಷಿ ಸಚಿವ ಬಿಸಿ ಪಾಟೀಲ್, ಜಿಲ್ಲಾಧಿಕಾರಿ ವಿಕಾಸ್ ಕಿಶೋರ್, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರಘುನಂದನ್ ಮೂರ್ತಿ, ಕೃಷಿ ಬೆಲೆ ಆಯೋಗದ ಅಧ್ಯಕ್ಷ ಹನುಮನಗೌಡ ಬೆಳಗುರ್ಗಿ ಸೇರಿದಂತೆ ಕೃಷಿ ಇಲಾಖೆಯ ಅಧಿಕಾರಿಗಳು ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಬಿಸಿ ಪಾಟೀಲ್, ವಿದ್ಯಾಲಯ ಆರಂಭಿಸಿದ ಕೀರ್ತಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರಿಗೆ ಸಲ್ಲುತ್ತದೆ. ಇಲ್ಲಿ 36 ಮಂದಿ ವಿದ್ಯಾರ್ಥಿಗಳು ಪ್ರವೇಶ ಪಡೆದಿದ್ದು ಅವರ ಭವಿಷ್ಯ ಉಜ್ವಲವಾಗಲಿ. ದೇಶದಲ್ಲಿ 75% ಜನ ಕೃಷಿಯನ್ನೇ ಅವಲಂಬಿಸಿದ್ದು, ಅದರಲ್ಲಿ 60% ಉದ್ಯೋಗ ಸೃಷ್ಟಿಯಾಗುತ್ತಿರುವ ಏಕೈಕ ಕ್ಷೇತ್ರ ಕೃಷಿ. ಬೇರೆ ತಾಂತ್ರಿಕತೆಯ ವಲಯದಲ್ಲಿ ಈ ಮಟ್ಟದ ಉದ್ಯೋಗ ಸೃಷ್ಟಿಯಾಗುತ್ತಿಲ್ಲ. ದೇಶದ ಜಿಡಿಪಿಗೆ ಕೃಷಿ ಕ್ಷೇತ್ರದಿಂದ ಅಪಾರ ಕೊಡುಗೆ ಇದೆ. ಪ್ರಸ್ತುತ ಕೃಷಿ ಕ್ಷೇತ್ರವನ್ನು ಉಳಿಸಬೇಕಿದೆ. ಅತಿಯಾದ ರಾಸಾಯನಿಕಗಳ ಬಳಕೆಯಿಂದ ಇಂದು ಮಣ್ಣಿನ ಫಲವತ್ತತೆ ಕ್ಷೀಣಿಸಿದೆ ಎಂದರು. 60% ಕೆಲಸಗಳು ಉದ್ಯೋಗಗಳು ಸಿಗೋದು ಇವತ್ತು ಕೃಷಿಯಿಂದ. 18ರಿಂದ 20% GDP ನಮಗೆ ಬರ್ತಾ ಇರೋದು ಕೃಷಿಯಿಂದ. ಇಂಥ ಒಂದು ಕೃಷಿ ಇವತ್ತು ನಾವು ಉಳಿಸಂಥದ್ದು ಬಹಳ ಮುಖ್ಯ ಆಗಿದೆ. ಇವತ್ತು ಕೃಷಿ ಉಳಿಬೇಕು ಅಂತ ಹೇಳಿ ಉಳಿದಿದೆ. ಆದರೆ ನಾವು ಎಲ್ಲೋ ಒಂದು ಕಡೆಗೆ ಈ 1960-65ರಲ್ಲಿ ಏನು ಆಹಾರದ ಕೊರತೆ ಆಗಿತ್ತು, ಗ್ರೀನ್ ರೆವಲ್ಯೂಷನ್ ಮಾಡೋದ್ರ ಮೂಲಕ ಹೊಸ ತಳಿಗಳು, ರಾಸಾಯನಿಕ ಗೊಬ್ಬರಗಳನ್ನು ಹಾಕೋದ್ರ ಮೂಲಕ ನಾವು ಆಹಾರ ಉತ್ಪಾದನೆಯನ್ನು ಮಾಡ್ಕೊಂಡ್ವಿ. ಆದರೆ ಅದೇ ಲಾಭದಾಯಕ ಅಂತ ಕಂಡಾಗ ನಾವು ಇವತ್ತು ರಾಸಾಯನಿಕ ಗೊಬ್ಬರಗಳನ್ನು ಹಾಕಿ ಭೂಮಿ ಬರಡು ಮಾಡಿಬಿಟ್ಟಿದ್ದೇವೆ ನಾವು. ಸಂಸದ ಸಂಗಣ್ಣ ಕರಡಿ, ರೈತನೊಬ್ಬ ಸಾಲ ಮಾಡಿ ಹತಾಶೆಯಲ್ಲಿದ್ದಾಗ ಸುತ್ತಮುತ್ತಲ ರೈತರು ಅವನನ್ನು ದುರ್ಬಲಗೊಳಿಸದೆ ನೈತಿಕತೆ, ಧೈರ್ಯ ತುಂಬುವ ಕೆಲಸ ಮಾಡಬೇಕು. ಕೇಂದ್ರದ ಅಮೃತ್ ಸಿಟಿ ಯೋಜನೆಗೆ ಗಂಗಾವತಿ ಪಟ್ಟಣ ಆಯ್ಕೆಯಾಗಿದ್ದು, ಇದಕ್ಕಾಗಿ 120 ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾಗಿದೆ. ಅಲ್ಲದೆ ಗಂಗಾವತಿಗೆ ಕೇಂದ್ರೀಯ ವಿದ್ಯಾಲಯ ಹಾಗೂ ರೈಲು ಬಂದಿರುವುದು ನನ್ನ ರಾಜಕೀಯ ಜೀವನದ ಸಾರ್ಥಕ ಕ್ಷಣ. ಕ್ಷೇತ್ರದಲ್ಲಿ ನೀರಿನ ಸಮಸ್ಯೆ ನಿವಾರಣೆಗಾಗಿ ನವಲಿ ಜಲಾಶಯ ನಿರ್ಮಾಣ ಕುರಿತು ಸರ್ಕಾರದ ಗಮನಕ್ಕೆ ತಂದಿದ್ದು, ಇದಕ್ಕೆ ಮುಖ್ಯಮಂತ್ರಿಗಳು ಸಹಮತ ವ್ಯಕ್ತಪಡಿಸಿದ್ದಾರೆ ಎಂದರು. ಇವತ್ತು ಬೆಂಗಳೂರು ಅಂತ ಪ್ರದೇಶದಲ್ಲಿ ಗಂಗಾವತಿ ಅಂತಂದ್ರೆ ಏನ್ ಕೇಳ್ತಾರೆ, ಸೋನಾ ಮಸೂರಿ ಅಂತಾರೆ. ಅಂದ್ರೆ ಅದರ ರೈತನ ಶ್ರಮ ಇದೆ ಅನ್ನೋದನ್ನ ಇವತ್ತು ನಾವು ಗಮನಿಸಬೇಕಾಗುತ್ತೆ. ಸುಮಾರು 3-4 ಬಾರಿ ಕೃಷಿ ಕಾಲೇಜ್ ಶಾಸಕ ಪರಣ್ಣ ಮುನವಳ್ಳಿ, ಕಲ್ಯಾಣ ಕರ್ನಾಟಕ ಯೋಜನೆಯಡಿಯಲ್ಲಿ ವಿದ್ಯಾಲಯದ ಆವರಣದಲ್ಲಿ ಮಹಿಳಾ ವಿದ್ಯಾರ್ಥಿ ನಿಲಯ ಸ್ಥಾಪನೆಗೆ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗಿದೆ ಎಂದರು. ಏನೋ ಅಂತಾರಲ್ಲ, ಎಲ್ಲಾಗೋದಕ್ಕೆ ಒಳ್ಳೇದಕ್ಕೆ ಅಂತಾರಲ್ಲ, ಹಂಗೆ ಇವತ್ತು ಏನಾಗಿದೆ ಎಲ್ಲದು ಒಳ್ಳೇದನ್ನಂತ ಒಂದು ಭಾವನೆಯಿಂದ ನಾನು ಮಾತನಾಡ್ತಾ ಇದ್ದೀನಿ. ಆದಷ್ಟು ಬೇಗನೆ ಮಹಿಳೆಯರ ಒಂದು ವಸತಿ ನಿಲಯವನ್ನು ಪ್ರಾರಂಭ ಮಾಡಲಿಕ್ಕೆ ಆದಷ್ಟು ಬೇಗನೆ ನಾವು ಕಾರ್ಯ ಮಾಡ್ತೀವಿ ಅನ್ನುವಂಥ ಮಾತನ್ನು ಸಹಿತ ಈ ಸಂದರ್ಭದಲ್ಲಿ ಹೇಳಿ, ಶಾಲೆಯಿಂದ ಹೊರಗುಳಿದ ಹಾಗೂ ಶಾಲೆ ಬಿಟ್ಟ ಮಕ್ಕಳನ್ನು ಗುರುತಿಸಿ ಅವರನ್ನು ಶಾಲಾ ಮುಖ್ಯವಾಹಿನಿಗೆ ತಂದು ಸಾಕ್ಷರತೆ ಮಟ್ಟವನ್ನು ಹೆಚ್ಚಿಸುವ ಉದ್ದೇಶದಿಂದ ರಾಜ್ಯ ಸರ್ಕಾರ ದಿಟ್ಟ ಹೆಜ್ಜೆ ಇಟ್ಟಿದೆ. ಈ ನಿಟ್ಟಿನಲ್ಲಿ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪಟ್ಟಣದ 8 ವಲಯಗಳಲ್ಲಿ ಸ್ಥಳೀಯ ಸಂಸ್ಥೆ ಸಿಬ್ಬಂದಿ ವರ್ಗದವರಿಂದ ಶಾಲೆ ಬಿಟ್ಟ ಮಕ್ಕಳನ್ನು ಗುರುತಿಸುವ ಸಮೀಕ್ಷಾ ಕಾರ್ಯ ಆರಂಭವಾಗಿದೆ. ಕರ್ನಾಟಕ ರಾಜ್ಯಾದ್ಯಂತ 1ರಿಂದ ಡಿಡಿ ನ್ಯೂಸ್ನೊಂದಿಗೆ ಟಿಡಿಪಿಐ ಗಜಾನನ ಮನ್ನಿಕೇರಿ, ಮುಖ್ಯವಾಗಿ ಬಾಲಕಾರ್ಮಿಕರನ್ನು ಗುರುತಿಸಿ ಶಿಕ್ಷಣ ಕೊಡಿಸುವುದೇ ಮುಖ್ಯ ಆಶಯವಾಗಿದೆ. ಸಿಬ್ಬಂದಿ ಮಾಹಿತಿ ಕಲೆ ಹಾಕಲು ಮನೆಗಳ ಬಳಿ ಬಂದಾಗ ಅವರಿಗೆ ಸಮಗ್ರ ಮಾಹಿತಿ ನೀಡುವ ಮೂಲಕ ಪೋಷಕರು ಸಹಕರಿಸಬೇಕು ಎಂದು ತಿಳಿಸಿದರು. ಗುರುತಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಒಂದು ವೇಳೆ ಶಾಲೆ ಬಿಟ್ಟ ಮಕ್ಕಳಿದ್ದರೆ, ಮಧ್ಯದಲ್ಲಿ ಶಾಲೆ ಬಿಟ್ಟವರು, ಇನ್ನೂವರೆಗೆ ಶಾಲೆಗೆ ದಾಖಲಾಗದೇ ಇರ್ತಕ್ಕಂಥವ್ರು, ಇವುಗಳನ್ನು ಗುರುತಿಸಿ ಇಲಾಖೆಗೆ ಮಾಹಿತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ಇದು ಪ್ರಮುಖವಾದ ಆಶಯ ಏನಂತಂದರೆ, ಇವತ್ತು ಬಾಲ ಕಾರ್ಮಿಕತೆ ಆಗಿರ್ಬೋದು, ಬಾಲ ಕಾರ್ಮಿಕ ಕೆಲಸ ಮಾಡ್ತಕ್ಕಂಥ ಸಂದರ್ಭ ಕೂಡ ಇರ್ತದೆ. ಅವುಗಳನ್ನು ಕೂಡ ಪತ್ತೆ ಹಚ್ಚಿ ಇಲಾಖೆಗೆ ಅವುಗಳನ್ನ ಮಾಹಿತಿಯನ್ನು ಕೊಡಲಾಗ್ತದೆ. ನಮ್ಮ ಶಿಕ್ಷಕರು ಮಾಹಿತಿಯನ್ನು ಆಧರಿಸಿ ಆ ಮಕ್ಕಳನ್ನು ಮುಖ್ಯವಾಹಿನಿಗೆ ತಂದು ಅವರ ವಯೋಮಿತಿಗೆ ಅನುಗುಣವಾಗಿ ಶಿಕ್ಷಣದ ವ್ಯವಸ್ಥೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಲಾಗ್ತಿದೆ.
ಚಿಕ್ಕೋಡಿ ನಗರದಲ್ಲಿ ಪುರಸಭೆ ಮುಖ್ಯಾಧಿಕಾರಿ ಡಾಕ್ಟರ್ ಎಸ್ಆರ್ ರೋಗಿ ಸರ್ಕಾರದ ಆದೇಶದ ಮೇರೆಗೆ ಚಿಕ್ಕೋಡಿ ಪಟ್ಟಣದಲ್ಲಿ ಪುರಸಭೆ ಮಹಾನಗರ ಪಾಲಿಕೆ ಪಟ್ಟಣ ಪಂಚಾಯಿತಿ ಸೇರಿ ಎಲ್ಲಾ ಸ್ಥಳೀಯ ಸಂಸ್ಥೆಗಳ ಸಿಬ್ಬಂದಿ ಹಾಗೂ ಶಿಕ್ಷಕರು ಶಾಲೆ ಬಿಟ್ಟ ಮಕ್ಕಳನ್ನು ಪತ್ತೆ ಹಚ್ಚುವ ಕಾರ್ಯದಲ್ಲಿ ಈಗಾಗಲೇ ನಿರತರಾಗಿದ್ದಾರೆ. ಪತ್ತೆ ವೇಳೆ ಆಧಾರ್, ಪಡಿತರ ಚೀಟಿಯಂತಹ ದಾಖಲೆಗಳನ್ನು ಪಡೆಯಲಾಗುತ್ತದೆ ಎಂದು ಹೇಳಿದರು. ಅದು ಸರ್ಕಾರದಿಂದ ಆ್ಯಪ್ ಇದೆ, ಆಪ್ ಮೂಲಕ ಅವರನ್ನು ನಾವು ಐಡೆಂಟಿಫಿಕೇಶನ್ ಮಾಡ್ತಾ ಇದ್ದೀವಿ. ಮಹಿಳೆ ಅಬಲೆಯಲ್ಲ ಸಬಲೆ ಎಂಬ ಮಾತಿದೆ. ಅದು ಅಕ್ಷರಶಃ ಸತ್ಯ. ವಿವಿಧ ಕ್ಷೇತ್ರಗಳಲ್ಲಿ ಮಹಿಳೆ ತನ್ನ ಸಾಧನೆಗಳ ಮೂಲಕ ಪುರುಷರಿಗಿಂತ ತಾನೇನು ಕಡಿಮೆ ಇಲ್ಲ ಎಂಬುದನ್ನು ಸಾಬೀತು ಮಾಡಿ ತೋರಿಸಿರುವ ಅನೇಕ ಉದಾಹರಣೆಗಳು ನಮ್ಮ ಮುಂದೆ ಇವೆ. ಈ ನಿಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಕವಲಕ್ಕಿ ಗ್ರಾಮದ ವೈದ್ಯೆ ಡಾಕ್ಟರ್ ಎಚ್ಎಸ್ ಅನುಪಮ ಕಳೆದ 28 ವರ್ಷಗಳಿಂದ ಗ್ರಾಮೀಣ ಬಡವರು, ಕಷ್ಟದಲ್ಲಿರುವವರಿಗೆ ವೈದ್ಯಕೀಯ ಸೇವೆ ಮಾಡುವ ಮೂಲಕ ಜನಮನ್ನಣೆಗೆ ಪಾತ್ರರಾಗಿದ್ದಾರೆ. ಇವರು ವೈದ್ಯಕೀಯ ಸೇವೆ ಜೊತೆಗೆ ಚಿಕ್ಕಂದಿನಿಂದಲೂ ಪತ್ರಿಕೆಗಳನ್ನು ಓದುವ ಹಾಗೂ ಕನ್ನಡ ಸಾಹಿತ್ಯದ ಗೀಳನ್ನು ಬೆಳೆಸಿಕೊಂಡು ಬಂದಿದ್ದಾರೆ. ಕವಿತೆ, ಕತೆ, ಪ್ರವಾಸ ಕಥನ, ವೈದ್ಯಕೀಯ ಬರಹಗಳು ಹಾಗೂ ಸಮಕಾಲೀನ ವಿಚಾರಗಳಿಗೆ ಸಂಬಂಧಿಸಿದಂತೆ 50 ಪುಸ್ತಕಗಳು ಪ್ರಕಟವಾಗಿವೆ. ಅಲ್ಲದೆ ದಲಿತ, ಮಹಿಳಾ ಮತ್ತು ಪ್ರಗತಿಪರ ಸಂಘಟನೆಗಳಲ್ಲೂ ಗುರುತಿಸಿಕೊಂಡಿದ್ದಾರೆ. ಇವರ ಈ ಸಾಧನೆಗೆ ಹಲವು ಪ್ರಶಸ್ತಿಗಳು ಸಂದಿವೆ. ಇವರು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಡಿಡಿ ನ್ಯೂಸ್ನೊಂದಿಗೆ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ. ಚಿಕ್ಕಂದಿನಿಂದಲೂ ಬಡವರು, ಕಷ್ಟದಲ್ಲಿರುವವರನ್ನು ನೋಡಿಕೊಂಡೇ ಬೆಳೆದೆ. ಹಾಗಾಗಿ ಗ್ರಾಮೀಣ ಜನರಿಗೆ ಏನಾದರೂ ಸೇವೆ ಮಾಡಬೇಕು ಎಂಬ ಮಹದಾಸೆಯಿಂದ ವೈದ್ಯಕೀಯ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡೆ. ಕನ್ನಡ ಮಾಧ್ಯಮದಲ್ಲಿ ಓದಿದರೂ ಸರ್ಕಾರಿ ಸೀಟ್ ಸಿಕ್ಕಿತು. ಹಾಗಾಗಿ ಕಳೆದ 28 ವರ್ಷಗಳಿಂದ ವೈದ್ಯ ಸೇವೆಯಲ್ಲಿ ತೊಡಗಿಕೊಂಡಿದ್ದೇನೆ. ಇಲ್ಲಿನ ಗ್ರಾಮೀಣ ಪ್ರದೇಶದ ಸಂಸ್ಕೃತಿ, ಪರಿಸರ, ಮೂಢನಂಬಿಕೆ ಮುಂತಾದ ವಿಚಾರಗಳು ನನ್ನೊಳಗಿನ ಸಾಹಿತ್ಯ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಬರವಣಿಗೆಗೆ ಪ್ರೇರಣೆ ನೀಡಿತು. ಕಸ್ತೂರಬಾ ಜೀವನ ಕುರಿತ ಪುಸ್ತಕ, ಅಂಬೇಡ್ಕರ್ ಹೋರಾಟ ಕುರಿತ ಬರಹಗಳು, ಮಹಿಳಾ ಸಬಲೀಕರಣ ಕುರಿತ ಪುಸ್ತಕಗಳ ರಚನೆ ತೃಪ್ತಿ ತಂದಿದೆ. ವೈಯಕ್ತಿಕವಾಗಿ 12ನೇ ಶತಮಾನದ ಸೂಫಿ ಕವಿ ಜಲಾಲುದ್ದೀನ್ ರೂಮಿ ಅವರ ಸಾಹಿತ್ಯ ಅನುವಾದ ತುಂಬಾ ಖುಷಿ ಕೊಟ್ಟಿದೆ. ಪ್ರಸ್ತುತ ಅಕ್ಕಮಹಾದೇವಿ ಕುರಿತು ಕಾದಂಬರಿಯ ಬರವಣಿಗೆ ಪ್ರಗತಿಯಲ್ಲಿದೆ ಎಂದು ತಿಳಿಸಿದರು. ವೈದ್ಯಕೀಯ ಓದು ಮತ್ತೆ ಈ ಉತ್ತರ ಕನ್ನಡ ಜಿಲ್ಲೆಯ ಇಲ್ಲಿನ ಪರಿಸರ ಮತ್ತೆ ಈ ಗ್ರಾಮೀಣ ಭಾಗ, ಇಲ್ಲಿನ ಆಚಾರ ವಿಚಾರ, ಸಂಸ್ಕೃತಿ, ನಂಬಿಕೆಗಳು, ಮೂಢನಂಬಿಕೆಗಳು, ವಿಶ್ವಾಸ, ಪ್ರೀತಿ, ಇದು ಎಲ್ಲದನ್ನು ಬರೀ ನಾನು ಒಬ್ಳು ಒಳಗಡೆ ಇಟ್ಕೊಳಕ್ ಆಗಲೇ ಇಲ್ಲ. ಒಂಥರ ಒತ್ತಿ ಒತ್ತಿ ಇಟ್ಟಂಗಾಗಿ ಪ್ರೆಷರ್ ಆದಂಗೆ ಅನಿಸಿ ನಮ್ದು ಯಾವಾಗ ಹೇಳ್ತೀಯ ನೀನು ಅಂತ ಅವೇ ನನ್ನನ್ನು ಒತ್ತಾಯಿಸಿ ಬರೆಯೋ ಅನಿವಾರ್ಯತೆಗೆ ಒಗ್ಗಕಂಡೆ ಅಂತ ಕಾಣುತ್ತೆ. ಮತ್ತು ನಮ್ಮ ಸುತ್ತಮುತ್ತ ಯಾವ ರೀತಿ ಸಂಭವಿಸ್ತಾ ಇತ್ತಲ್ಲ ಘಟನೆಗಳು, ಅದು ದೌರ್ಜನ್ಯಗಳಿರ್ಬೋದು, ಅತ್ಯಾಚಾರ ಇರ್ಬೋದು ಅಥವಾ ಮತ್ತೊಂದಿರ್ಬೋದು, ಸೊ ಅವನ್ನೆಲ್ಲ ನೋಡಿ ಅದ್ರ ಬಗ್ಗೆ ನನಗೊಂದು ಖಚಿತ ನಿಲುವಿತ್ತು. ಅದ್ರ ಬಗ್ಗೆ ನಾನು ನನ್ನ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲೇಬೇಕಿತ್ತು. ಹೀಗಾಗಿ ಬರವಣಿಗೆಗೆ ಬಂದೆ. ವೈದ್ಯರಿಗೆ ಬರವಣಿಗೆ ನಿಜಕ್ಕೂ ಕಷ್ಟ ಅಲ್ಲ, ಯಾಕೆಂದರೆ ಅವರು ಬದುಕಿನ ಎಲ್ಲ ಕಷ್ಟಗಳನ್ನು ನೇರವಾಗಿ ನೋಡುವಂಥವ್ರು. ಅದಕ್ಕೆ ಸಮಯ ಮಾಡ್ಕೋಬೇಕು ಮತ್ತು ಬರವಣಿಗೆಯಿಂದ ಏನೋ ಆಗುತ್ತೆ ಅಂತ ಒಂದು ನಂಬಿಕೆ ಇರಬೇಕಷ್ಟೇ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತದ ಪ್ರಯತ್ನದ ಫಲವಾಗಿ 2023 ಅಂತಾರಾಷ್ಟ್ರೀಯ ಕಿರುಧಾನ್ಯಗಳ ವರ್ಷವಾಗಿ ಪರಿಗಣಿಸಿದ ವಿಶ್ವಸಂಸ್ಥೆ, ಪ್ರಧಾನಿ ನರೇಂದ್ರ ಮೋದಿ. ದೇಶಾದ್ಯಂತ 3ನೇ ಜನೌಷಧ ದಿನ ಆಚರಣೆ. ಯುವ ಸಮುದಾಯಕ್ಕೆ ಸ್ವ ಉದ್ಯೋಗ, ಬಡ ಕುಟುಂಬಗಳಿಗೆ ಆರೋಗ್ಯ ಭದ್ರತೆ ಸಂಕಲ್ಪ, ಡಿವಿ ಸದಾನಂದಗೌಡ. ಬ್ರ್ಯಾಂಡ್ ಮೈಸೂರು ಯೋಜನೆಯಡಿ ಅಭಿವೃದ್ಧಿ ಕಾರ್ಯ, ಜಾಗತಿಕ ಪ್ರವಾಸೋದ್ಯಮ ತಾಣವಾಗಿ ರೂಪಿಸಲು ಹಲವು ಕ್ರಮ, ಸಿಪಿ ಯೋಗೇಶ್ವರ್. ಬುಡಕಟ್ಟು ಜನರ ಪರಂಪರೆ ಅನನ್ಯ, ಜ್ಞಾನಕೌಶಲ ಅಧ್ಯಯನ, ಸಮುದಾಯ ಅಭಿವೃದ್ಧಿಗೆ ಹಲವು ಯೋಜನೆ, ರಾಷ್ಟ್ರಪತಿ ರಾಮನಾಥ್ ಕೋವಿಂದ್. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನಲ್ನಲ್ಲೂ ವೀಕ್ಷಿಸಬಹುದು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7 ಗಂಟೆಗೆ ಡಿಡಿ ಚಂದನದಲ್ಲಿ. ನಮಸ್ಕಾರ.